ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ನೀವೇನು ಈ ಒಂದು ಮನೆಯನ್ನು ನೋಡ್ತಾ ಇದ್ರೋ ಇದು ಸುಮಾರು 1 ಎಕರೆಯಲ್ಲಿದೆ. ಜೊತೆಗೆ 60 ವರ್ಷಗಳ ಇತಿಹಾಸ ಇರುವಂಥ ಮನೆ. ಯಾಕಂತಂದರೆ ಈಗಲೂ ಕೂಡ ಇಲ್ಲಿ ಸುಮಾರು 5 ಕುಟುಂಬಗಳು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಹಿಂದೆ ಹೆಂಗಿತ್ತು ಅಂತಂದರೆ ಈ ಒಂದೇ ಒಂದು ಕಂಪ್ಲೀಟ್ 1 ಎಕರೆಯಲ್ಲಿರುವಂಥ ಮನೆಯಲ್ಲಿ 1000 ಜನಕ್ಕೆ ಎಟ್ ಎ ಟೈಮ್ ಊಟವನ್ನು ಹಾಕ್ತಾ ಇದ್ರಂತೆ. ಈಗಲೂ ಕೂಡ ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಈ ಮನೆಯವರು. ಜೊತೆಗೆ ಇಲ್ಲಿ ಒಂದಷ್ಟು ಫಿಲಮ್ಗಳು ಶೂಟಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಯಾಕಂತಂದರೆ 60 ವರ್ಷಗಳ ಹಳೆಯ ಮನೆ ಅಂತಂದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಕೂಡ ಹೈಟೆಕ್ ಮನೆಯನ್ನು ಕಟ್ಕೊಂಡಿರೋದು ನಾವು ನೋಡಿದ್ದೀವಿ. ಬಟ್ ಹಳ್ಳಿ ಮನೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ. ಸುಮಾರು 3 ತಲೆಮಾರು ಇಲ್ಲಿ ಜೀವನವನ್ನು ಸಾಗಿಸಿದ್ದಾರೆ. ಸೊ ಅದರಲ್ಲಿ ಯಶೋಧ ಅನ್ನೋರನ್ನು ಇವತ್ತು ಪರಿಚಯಿಸ್ತೀನಿ. ಈ ಒಂದು ಮನೆ ಬಗ್ಗೆ ಆಗಿರ್ಬೋದು, ಈ ಒಂದು ಹಳ್ಳಿ ಮನೆ ಆಗಿರ್ಬೋದು, ಈಗಿನ ಅವರ ಒಂದು ಕೃಷಿ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ಬನ್ನಿ, ಇದೇ ಮನೆ, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಆ್ಯಕ್ಚುಲಿ ನಿಮ್ಮ ಮನೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾನು ಹುಡ್ಕೊಂಬಂದೆ ಒಬ್ಬರು ಸರ್ ಹತ್ರ, ಲಿಂಗರಾಜ್ ಸರ್ ಹತ್ರ ಕೇಳಿಕೊಂಡು ಹಳೇ ಮನೆ ಯಾವುದಿದೆ ನೋಡಬೇಕು ಅಂತ ಹೇಳಿ. ಆ್ಯಂಡ್ ನಾನು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ 1 ಎಕರೆಯಲ್ಲಿ ಮನೆ ಇದೆ ಅಂತ. ಹೌದಾ? ಹೌದು, ಇದು ಪೂರ್ತಿ 1 ಎಕರೆಯಲ್ಲಿ ನಮ್ಮ ತಾತ ಕಟ್ಸಿರೋದು. ಸೊ ನೀವೀಗ ಎಷ್ಟನೇ ತಲೆಮಾರು? ನಾನು ಒಂದು 3ನೇ ತಲೆಮಾರು. ಸೊ ಆಗ ಹಳ್ಳಿ ಜೀವನ ಹೆಂಗಿತ್ತಮ್ಮ? ಆಗ ಅಂದರೆ ನಾವೆಲ್ಲ ಒಗ್ಗಟ್ಟಲ್ಲಿದ್ದು. ಎಷ್ಟು ಜನ ಇದ್ರಿ? ಸುಮಾರು 40-50 ಜನ, 40 ಜನ ನಮ್ಮ ಫ್ಯಾಮಿಲಿಲೇ ಇತ್ತು. ಓಕೆ. ಒಂದು 10-20 ಜನಕ್ಕೆ ನಾವು ಸ್ಕೂಲ್ ಮಕ್ಕಳಿಗೆ ಊಟ ಕೊಡ್ತಾ ಇದ್ವಿ. ಮಧ್ಯಾಹ್ನ ಆಯ್ತು ಅಂದ್ರೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ಇಲ್ಲಿ ಊಟ ಬಡಿಸ್ಬೇಕಾಯ್ತು. ಎಲ್ಲ ಒಂದು 50 ಜನ ಆಗ್ತಾ ಇದ್ವಿ. ಸೊ ಅವಾಗ ನಿಮಗೆ ಈ 1 ಎಕರೆ ಮನೆ ಅಂತ ಬಂದಾಗ ಹೆಂಗಿತ್ತು ಆ ಜೀವನ ಎಲ್ಲ? ಇವನ ಅಂದ್ರೆ ಆಗ ನಮ್ಮ ತಾತ ನಂಜಿಲ್ಲದ ಕುಲದಲ್ಲಿ ಪಂಚಂಗಿರ ಮಗರಾಯ ಶಿವನಂಜೇಗೌಡರು ಅಂತ ಇಡೀ ಮನೆಗೆ ಯಜಮಾನರು. ಅಂದ್ರೆ ಅವ್ರ ಸೌಂಡ್ ಕೇಳಿದ್ರೆ ನಾವು ತುಂಬಾ ಭಯ. ಅಷ್ಟು ಸ್ಟ್ರಿಕ್ಟ್. ನಾವು ಜಗಳ ಆಡ್ತಿದ್ರು ಕೂಡ ನಿಲ್ಸ್ಬಿಟ್ಟು ಅವ್ರು ಬಂದ ತಕ್ಷಣ ನಿಲ್ಸ್ಬಿಟ್ಟು ಅಂದ್ರೆ ಸ್ಟ್ರಿಕ್ಟ್. ಅಷ್ಟೇ ತಮಾಷೆ ಆಗಿದ್ರು, ಅಷ್ಟೇ ಗೌರವ ನಮ್ಗೆ ಅವ್ರಿಗೆ. ನಮ್ಮೆಲ್ಲ ಇದಕ್ಕೂ ಅವರೇ ಕಾರಣ ಅಂತ. ಅಷ್ಟು ನಮ್ಮ ಭಯ ಭಕ್ತಿ ಎಲ್ಲದ್ರಲ್ಲೂ ಅವರೇ ನಮ್ಗೆ. ನಮ್ಮ ಮನೆಯ ತಲೆಬಾಗಿಲಣ್ಣ ದಾರಿ ದೀಪ ಅಂತ ಹೇಳ್ಕೊಂಡ್ರೆ ತಪ್ಪಿಲ್ಲ. ಅವರಿಂದ ನಾವು ಅವ್ರೇನ್ ಹೇಳ್ತಾರೆ ಆ ಮಾರ್ಗವಾಗಿ ನಾವು ನಡೀತಾ ಇದ್ದ. ನಾವು 5 ಜನ ಸೊಸೆರು ಈ ಮನೇಲಿ. 5 ಜನ ಅಂದ್ರೆ ನಾವು ಒಟ್ಟಿಗೆ ಅಷ್ಟು ಜನಕ್ಕೆ ಒಬ್ಬೊಬ್ರೆ ಅಡಿಗೆ ಮಾಡ್ಬೇಕು ಅಂದ್ರೆ ತುಂಬಾ ಶ್ರಮ ಅಲ್ವಾ? ಹೌದು. ಅದರಿಂದ ನಾವೇನ್ ಮಾಡ್ತಿದ್ದ 15 ದಿವಸ ಶಿಫ್ಟ್. ಅಂದ್ರೆ ಒಬ್ರು ನಿಮ್ದ್ರಲ್ಲಿ ಶಿಫ್ಟ್ ಅಲ್ಲಿಗೆ 1.5 ತಿಂಗಳು ಎಷ್ಟಾಗೋದು, 2 ತಿಂಗಳು ಬರೋದಲ್ವ, ಹೊರಗಡೆ ಕೆಲಸ ಮಾಡ್ಕೊಳ್ಳೋವು ನಾವು. ಅಂದ್ರೆ ನಮ್ಗೆ ಕೂರಿಸ್ತಾ ಇರ್ಲಿಲ್ಲ. ಹೊಲದ ಹತ್ರ ರಾಗಿ ಬೀಸೋದು, ಅಕ್ಕಿ ಮಾಡ್ಕೊಳ್ಳೋದು. ಅವಾಗ ಏನೇನ್ ಬೆಳೆ ಬೆಳೀತಾ ಇದ್ರಿ? ಕಬ್ಬು, ರಾಗಿ, ಭತ್ತ ಇವೆಲ್ಲ ಬೆಳೀತಾ. ಈಗ ಏನೇನ್ ಬೆಳೆ ಬೆಳೀತೀರಾ? ಈಗ 5 ಕುಟುಂಬ ಇದೆಯಲ್ವಾ? ಈಗ ಸ್ವಲ್ಪ ಚೇಂಜ್ ಇದ್ರೆ ಜೋಳ ಗೀಳ ಎಲ್ಲ ಬಂದಿದೆಯಲ್ಲ, ಅದೊಂದು ಹೆಚ್ಚು ಕಮ್ಮಿ ಬೆಳೀತಾ ಇದ್ದೀವಿ. ಮುಂಚೆ ಎಲ್ಲ ಹಂಗೆ ಭತ್ತ, ಕಬ್ಬು. ಒಂದ್ಸತಿ ಕಬ್ಬು ಹಾಕಿದ್ರೆ 3 ತಿಂಗಳು ಆಗ್ಬೋದು. ನಮ್ದು ಆಲೆ ಮನೆ ಇತ್ತು. ಈಗಲೂ ಇದೆಯಾ? ಇಲ್ಲ, ಈಗ ಹೋಯ್ತು. ಅದು ಅಲ್ಲದೆ ಈಗ ಭಾಗ ಆಗ್ಬಿಟ್ಟಿದೀವಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಜಮೀನು. ಅವರವರೇ ಬೆಳ್ಕೊಂತ. ನೀವೇನೇನ್ ಬೆಳಿತೀರಾ ಈಗ ಸದ್ಯಕ್ಕೆ? ಅಂದ್ರೆ ಜೋಳ ಬೆಳಿತೀವಿ. ಜೋಳ ಮೇನ್ ಜೋಳ ಅಲ್ಲ, ಭತ್ತ ರಾಗಿ ಮೇಯ್ನು ನಮ್ದು. ಮತ್ತೆ ಎಳ್ಳು, ತಡನಿ, ಇದಕ್ಕಿಂತ ಅಲಸಂದಿ ಕಾಳು, ಜೋಳ ಬೆಳಿತೀವಿ. ಸೊ ನಿಮ್ಮದು ಈಗ ಅಮ್ಮ ಈಗಿನ ಅಂದರೆ ನಾನು ಕೇಳ್ಪಟ್ಟೆ ಈಗಲೂ ಕೂಡ ಫಿಲ್ಮ್ ಶೂಟಿಂಗಿಗೆಲ್ಲ ಬಂದು ಕೇಳ್ಕೊಂಡು ಹೋಗಿದ್ದಾರೆ ಈ ಮನೆ ಬಗ್ಗೆ ಅಂತ. ಶೂಟಿಂಗ್ ಆಗಿದೆಯಾ? ಆಗಿದೆ. ಓಕೆ. ಈ ಮನೇಲೆ ಆಗಿದೆ. ಇಲ್ಲಿ ನಮ್ಮ ಆಡಿ ಮೆಟ್ಲ ಹತ್ರ. ಅದು ಸಾಮಾನ್ಯ ನಂಗೆ ಮರ್ತೋಗ್ಬಿಟ್ಟಿದ್ದೆ ಕಣಮ್ಮ, ಅದು ಯಾವುದು ಅಂತ. ಈ ಮೆಟ್ಲ ಹತ್ರ ಇಂದ ಅಮಾವಾಸ್ಯೆ ಹಬ್ಬ ಅಂತಾನು ಏನೋ ಒಂದು ಮಾಡಿದ್ರು, ಒಂದು ಹಬ್ಬ ಶೂಟಿಂಗ್ ಮಾಡಿದ್ರು, ಮಾಡ್ಕೊಂಡು ಹೋದ್ರು. ಓಕೆ. ಸೊ ಈಗ ಒಂದಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೀನಿ ಹೈಟೆಕ್ ಮನೆ ಕಟ್ತಾರಲ್ವಾ? ಸೊ ಈಗಲೂ ನೀವು ಇದೇ ಮನೆಯಲ್ಲಿದ್ದೀರಾ? ಎಷ್ಟು ಚಂದ ಅನ್ಸುತ್ತೆ. ಹೈಟೆಕ್ ಮನೆ ಅಂದ್ರೆ ಅದೇ RCC ಹಾಕೊಂಡು ಅದೇ ಹೈಟೆಕ್ ತಾನೆ. ಇದು ನಮ್ಗಿದೆ ಒಂಥರ. ಈಗ ನಮ್ಮ ಮನೆಯಿಂದ ಹೋಗಿರೋ ಮಕ್ಕಳು ಕೂಡ ಎಲ್ಲ ಬೇರೆ ಬೇರೆ ಮೈಸೂರು, ಬೆಂಗಳೂರು ಇಂಥ ಕಡೆ ಮನೆ ಕಟ್ಕೊಂಡಿದ್ದಾರೆ. ನಮಗಿದೆ ಅಂತೂ ನೆಮ್ಮದಿ. ಇಲ್ಲಿ AC ಮನೆ ಇದ್ದಂಗಿದೆ ನಮ್ಮ ಮನೆ. ಯಾವ ಬೇಸಿಗೆಲ್ಲೂ ಸೆಕೆ ಆಗಲ್ಲ. ಓಕೆ. ಅಮ್ಮ, ಇಲ್ಲಿ 1000 ಜನ ಊಟ ಆಗ್ತಿದ್ದ? ಈಗ ಮದುವೆಗಾಗೆಲ್ಲ ನಿಮ್ಗೆ ಛತ್ರ ಪತ್ರ ಏನಿರಲಿಲ್ಲ ಅಲ್ವಾ?
ಯಾರದೇ ಮದುವೆ ಆದ್ರೂ ನಮ್ಮ ಇದ್ರ ಮೇಲೆ ಜಗಲಿ ಮೇಲೆ ಊಟ, ಇದಕ್ಕೆ ಜಗಲಿ ಅಂತ ಹೇಳ್ತೀವಿ, ಜಗಲಿ ಮೇಲೆ ಊಟ. ಇಲ್ಲಿ ಒಳಗಡೆ ಅದು ನಮ್ಗೆ ಒಳಗಡೆನೂ ಕೊಡ್ತಾ ಇದ್ವಿ, ಇವ್ರು ಹೋದ್ಮೇಲೆ ನಮ್ಗೆ ತೊಳ್ಕೊಳ್ಳೋದೇ ಒಂದು ಶ್ರಮ ಆಗ್ತಾ ಇತ್ತು. ಆಗೆಲ್ಲ ಬೋರ್ ಸೇದಿ ಬೇಕಾಗಿತ್ತು ನೀರು, ನಾವು ಯಾವ ಮಿಷಿನ್ ಮೋಟ್ರ್ ಯಾವ್ದು ಇರಲಿಲ್ಲ, ಆಗ ತೊಳ್ಕೊಳ್ಳೋದು. 1,000 ಜನಕ್ಕೆ ಊಟ ಆಗೋದು. ಯಾರ್ದೇ ಮದುವೆ ಈಗ ಹೆಂಗೆ ಈಗೆಲ್ಲ ಇದು ಪಂಚಾಯತಿಯಿಂದ ಮೋಟ್ರ್ ಬಂದಿದೆ, ನಾವು ಮೋಟ್ರ್ ಹಾಕಿಸ್ಕೊಂಡಿದ್ದೀವಿ. ಓಕೆ ಓಕೆ. ಈಗ ನೀರು ಪ್ರಾಬ್ಲಮ್ ಇಲ್ಲ. ಸೊ ಅಮ್ಮ ನಿಮ್ದು ತೋಟ ಥರ ತೋರಿಸ್ಬೋದಾ ನನಗೆ? ಏನು ತೋಟ ಬೆಳೆದಿದ್ದೀರಾ ಅಂತ? ತೋಟ ಮೆಣಸು ಬೆಳೆದಿದ್ದೀವಿ, ಏಲಕ್ಕಿ ಬೆಳೆದಿದ್ದೀವಿ, ಸೀಬೆ ಗಿಡ ಬೆಳೆದಿದ್ದೀವಿ. ಇದೇನಮ್ಮ? ಯಾವುದು ಇದು ನೋಡಿ, ಇದಕ್ಕೆ ಇದು ಬಂದಿದ್ದು ಇದು ಈಗ ಹಿಂದೆ ಎಲ್ಲ ಈ ರಾಗಿ ಬೆಳೆದ್ರೆ ಅದಕ್ಕೆ ಈಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಅಲ್ವಾ, ಅದು ರೋಣ್ ಗಲ್ಲು ಅಂತ ಇದ್ರ ಹೆಸರು. ಓಹೋ. ಇದನ್ನ ಕಟ್ಬಿಟ್ಟು 2 ಕಡೆಗೇನು ದನಗಳು ಕಟ್ಟಿ ರೌಂಡ್ ಹೊಡಿಸ್ತಾ ಇದ್ರು. ಆಗ ರಾಗಿ ಈಗೆಲ್ಲ ಇದಿಲ್ಲ. ಈಗ ಇದು ಹಂಗೆ ನಾನು ಅಲ್ಲಿ ಇತ್ತಲ್ಲ, ಸುಮ್ಮನೆ ಇರ್ಲಿ ಮನೆ ಅಂದ್ಬಿಟ್ಟು ಆದ್ರೂ ಈ ಥರದ್ದೆಲ್ಲ ಈಗ ನಮ್ಗೆ ನೋಡಕ್ ಸಿಗಲ್ಲ. ಇಲ್ಲ, ಅದಕ್ಕೆ ನನ್ನ ಮಗ ಏನು ಮಾಡಿದ್ರೆ ತಗೊಬಂದು ಇರಲೇ ಮನೆ ಮುಂದೆ ಇರಲಿ, ಏನಾಗಲ್ಲ ಅಂತ ತಗೊಂಬಂದಿದ್ದೆ. ಓಕೆ. ಸೊ ಮನೆ ಒಳಗಡೆ ತೋರಿಸ್ಬೋದಮ್ಮ? ಈಗ ಸ್ವಲ್ಪ ನೀವು ಇದು ಟಚ್ ಮಾಡಿದ್ದೀರಲ್ವಾ, ಆ ಹಳೆ ಮನೆ ಹಂಗೆ ಇದೆಯಾ ಅಥವಾ ಇಲ್ಲ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ಕೊಂಡು? ಪೇಂಟು ಮಾಡಿದೀವಿ, ಗೋಡೆನೂ ಹಾಕಿದ್ದೀವಿ. ಇದೇನು ಮುಂಚೆ ಗೋಡೆ ಗಿಡ ಏನಿರ್ಲಿಲ್ಲ, ಫುಲ್ ಇದು ಇಲ್ಲೊಂದು ಯಾವ ರೂಮ್ ಗೀಮ್ ಎಂಥದ್ದಿಲ್ಲ, ಎಲ್ಲ ಹಂಗಂಗೆ ಎಲ್ಲ ಏಕ ಮಲ್ಕೊಳ್ಳೋದು. ಅಂದ್ರೆ ಇದು ಕಂಪ್ಲೀಟ್ ಎಲ್ಲ ಓಪನ್ ಆಯ್ತು? ಇಲ್ಲ ಇಲ್ಲ, ಇದು ಒಂದು ಗೋಡೆ 5 ಮನೆ ಮಾತ್ರ ಇತ್ತು, ಈ ರೂಮ್ಸ್ ಯಾವ್ದು ಇರಲಿಲ್ಲ. ನಾವು ಮಧ್ಯದ ಒಂದು ಮನೇಲಿ ಅಡುಗೆ ಮಾಡ್ತಿದ್ದು, ಆ ಕಡೆ 2 ಮನೆ ಈ ಕಡೆ 2 ಮನೆ ಬಿಟ್ಟು ಮಧ್ಯ ಒಂದೇ ಮನೇಲಿ ಅಡುಗೆ ಮಾಡ್ತಿದ್ದು. ಬಾಕಿದೆಲ್ಲ ನಮ್ಮ ಫ್ಯಾಮಿಲಿ. ಅಂದ್ರೆ ಈಗ ಈ ಮನೆಗೆ ಕಿಚನ್ ಆ ಥರ ಇರಲಿಲ್ಲ, ಒಂದೇ ಮನೇಲಿ ಅಡಿಗೆ ಅವರು 2 ಗಂಟೆ 1:30 ಅಡಿಗೆ ಹೋಗಿ ಊಟ ಮಾಡ್ಕೊಂಡು ಬರೋದಷ್ಟೇ. ಅದು ಒಂದೇ ಒಂದು ಅಡಿಗೆ ಮನೆ ಇದೆ. ಈಗ ಏನೇನ್ ಚೇಂಜಸ್? ಈಗ ಅಟ್ಟ ಎಲ್ಲ ಇದೆಯಾ ಅಥವಾ ಯೂಸ್ ಮಾಡ್ತೀರಾ? ಹಿಂಗೆ ಅಟ್ಟ ಇಲ್ಲ, ಅಟ್ಟ ಇದು ಮುಂಚೆನೆ ನಮ್ಮ ತಾತ ಇದ್ದಾಗಲೇ ಮಾಡಿ ಅಲ್ಲ ಯೂಸ್ ಮಾಡ್ತೀರಾ, ಬಳಕೆ ಮಾಡ್ತೀರಾ? ನಮ್ಗೆ ಸಾಮಾನು ಇಟ್ಕೊಳ್ಳೋಕೆ ಯಾಕಂದ್ರೆ ಈಗ ಹಳ್ಳಿ ಮನೆ ಅಂತಂದ್ರೆ ಅಟ್ಟ ಇರ್ಲೇಬೇಕು ಅಂತ, ಸೊ ಈಗ್ಲೂ ಬಳಕೆ ಮಾಡ್ತೀರಾ? ವಸತಿ ಶೂಟಿಂಗ್ನವರು ಅಟ್ಟನೇ ಅವರು ಒಂದು ತಕೊಂಡು ಹೋಗಿರೋದು, ಮೆಟ್ಲು ಹತ್ತದು ಇಳಿಯೋದು ಮಾಡಿ ಅವರು. ಸೊ ಇದೀಗ ನಿಮಗೆ ಇಲ್ಲಿ ನೀವು ಲಿವಿಂಗ್ ರೂಮ್ ತರ ಮಾಡ್ಕೊಂಡಿದ್ದೀರಾ, ಆಮೇಲೆ ರೂಮ್ಸ್ ಗಳಿದೆ. ಇದು ನೀವೀಗ ರೀಸೆಂಟ್ ಮಾಡ್ಕೊಂಡಿರೋದು? ಮಗದಿರಿದಾರಲ್ವಾ, ಇಬ್ಬರು ಇದ್ದಾರೆ ನನಗೆ ಮಗದಿರು, ಅವರು ಈಗೆಲ್ಲ ವ್ಯವಸಾಯಕ್ಕೆ ಹೋಗಿದ್ದಾರೆ, ಎಲ್ಲ ಸಂಸಾರ ನಾವಿಲ್ಲೇ ಇದೆ ಇಲ್ಲೇ. ಓಕೆ. ಸೊ ಈಗ ನೆಕ್ಸ್ಟ್ ಒಳಗಡೆ ಎಲ್ಲ ಏನಿದೆ ಅಮ್ಮ? ಹಸು ಎಲ್ಲ ಸಾಕ್ತೀರಾ? ಹಸು ಹಸು ಸಾಕಿದ್ದೀವಿ, ಮೇಕೆ ಸಾಕಿದ್ದೀವಿ. ಓಕೆ ಓಕೆ. ಸೊ ಇಲ್ಲೇ ಅಟ್ಟ ಅಟ್ಟ ನೋಡ್ತೀರಾ? ನಮ್ಮ ಕ್ಯಾಮ್ರಾಮನ್ ಅಟ್ಟ ತೋರಿಸ್ತಾರೆ ಹೆಂಗಿದೆ ಅಂತ. ಅಯ್ಯೋ, ಅಟ್ಟದಲ್ಲೆಲ್ಲ ಕ್ಲೀನಾಗಿಲ್ಲ ಬಿಡಿ. ಈಗ ಈ ಮನೇಲಿ ಎಷ್ಟು ಜನ ಇದ್ದಾರೆ? ಈ ಮನೇಲಿ 7-8 ಜನ ಇದ್ದೀವಿ. 7-8 ಜನ. ಓಕೆ. ಆಗ 50 ಜನ ಇರೋದಕ್ಕೂ 8 ಜನ ಏನು ಡಿಫ್ರೆನ್ಸ್ ಇದೆ, ಚೇಂಜಸ್? ತುಂಬ ಚೇಂಜಸ್ ಇದೆ ಅಲ್ವಾ. ನಾವು ಅವಾಗ ಓರೋರ್ಗಿತ್ತೀವ್ರೆಲ್ಲ ಏನು ಮಾಡ್ತಾ ಇದ್ದ, ಒಂದು ತಿಂಡಿ ಬೇಕಾದ್ರೆ ಒಂದು ಕಡೆ ಕುತ್ಕೊಂಡ್ಬಿಡ್ತಾ ಇದ್ವಿ, ಎಲ್ಲ 10 ಗಂಟೆವರೆಗೂ ತಿಂಡಿ ಒಗ್ಗಟ್ಟಲ್ಲಿ ಎಲ್ಲ ಮಾತಾಡ್ಕೊಂಡು, ಅದು ಇದು ಏನು ಅವಳ ಮನೆ ಇವರು ಎಲ್ಲ ಮಾತಾಡ್ಕೊಂಡು ತಿಂಡಿ ತಿಂತಾ ಇದ್ವಿ. ಮತ್ತು 11 ಗಂಟೆಗೆ 10ವರೆಗೆ ಒಳಗೆ ಹೋಗ್ಬಿಡ್ಬೇಕು ನಾವು ಅಡುಗೆ. ಅಂದರೆ 10ವರೆಗೆ ಅಂದರೆ ಒಬ್ಬರು ಅಡುಗೆ ಮಾಡ್ತಾ ಇರೋರು, ನಾವು ಬೇರೆ ಕೆಲಸಕ್ಕೂ ಒಳಗೆ ಹೊಟ್ಟೋಗ್ಬಿಡೋರು. ಆಮೇಲೆ ಮತ್ತೆ ಊಟಕ್ಕೆ ಬಂದಾಗ ಎಲ್ಲ ನಾವು ಹೊರಗಡೆ ಸಾಮಾನ್ಯ ಹೆಚ್ಚಿಗೆ ಊಟ ಮಾಡ್ತಿದ್ವಿ, ಕೂತ್ಕೊಂಡು ಒಟ್ಟಿಗೆ ಹೆಂಗಸರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಓರೋರ್ಗೆ ತುಂಬಾ ಚೆನ್ನಾಗಿದ್ದು, ಒಂದಿನ ಜಗಳ ಆಗಿಲ್ಲ, ಯಾವ್ದು ಆಡ್ತಾ ಇರ್ಲಿಲ್ಲ. ಅದಕ್ಕೆ ಮೇನ್ ಕಾರಣ ನಮ್ಮ ತಾತ. ಬಟ್ ಆದ್ರೂ ಈ ತರ ದೊಡ್ಡ ಮನೆ, ಆಮೇಲೆ ಇಷ್ಟು ಜನ ಸಂಸಾರ ಅಂದ್ರೆ ಇಡೀ ಊರ್ನವ್ರ ಒಂದು ಗೌರವ ಬೇರೆ ರೀತಿ ಕೊಡೋರಲ್ಲ. ತುಂಬಾ ನಮ್ಮ ತಾತನ ಇಲ್ಲದೆ ನ್ಯಾಯನೇ ನಡೆದಿಲ್ಲ. ಅವ್ರ ದೇವಸ್ಥಾನ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ಇಡೀ ಊರಲ್ಲಿ ಯಾವುದೇ ನ್ಯಾಯ ಆದ್ರೂ ಅವ್ರು ನ್ಯಾಯ ಮಾಡೋರು. ಅವರು ರಾಮಾಯಣ ಮಹಾಭಾರತ ಸಾಯಂಕಾಲದ 7 ಗಂಟೆಲಿ ಅಲ್ಲಿ ಓದೋರು, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಇಡೀ ಅವರು ಇದ್ರ ಬಗ್ಗೆ ಊರಿನ ಬಗ್ಗೆ ಎಲ್ಲ ಮಾತಾಡ್ಕೊಂಡು, ಅಥವಾ ಯಾರಿಗಾರು ನ್ಯಾಯ ಹೇಳ್ಬೇಕಂದ್ರೆ ಹೇಳ್ಕೊಂಡು ಸಮಾಧಾನ ಮಾಡಿ, ಅವರೆಲ್ಲ ಜಗಳ ಇದ್ರೆ ಎಲ್ಲ ತಪ್ಪಿಸಿ ಎಲ್ಲ ಮಾಡ್ತಿದ್ರು ನಮ್ಮ ತಾತ. ಓಕೆ. ಇಲ್ಲಿ ಏನೇನಿದೆ ಅಮ್ಮ? ಇಲ್ಲಿ ಅಲ್ಲಿ ಬಚ್ಚಲ ಮನೆ ಇದೆ. ಓಕೆ. ಇದೆಲ್ಲ ಮೇ ಬಿ ರೀಸೆಂಟ್ ಕಟ್ಸ್ಕೊಂಡಿರೋದು, ಸಿಮೆಂಟ್ ಎಲ್ಲ ಹಾಕಿ. ಓಕೆ. ಬಟ್ ಮೇಲ್ಗಡೆ ಹಂಗೆ ಇದೆ, ಹಂಚು ಹಂಗೆ ಇದೆ, ಎಲ್ಲ ಹಂಗೆ ಇದೆ. ಹಂಚಿನ ಮನೆ ಇದು ಮಾತ್ರ ನಾವು ಇದಿಲ್ಲ, ಇದು ನಮ್ಮ ತಾತ ಹಾಕ್ಸಿದ್ದೆ. ಆ ಹಂಚೆಲ್ಲ ಇತ್ತು, ಹಂಗೆ ಇದೆ. ಈಗ ಹೊಸದಾಗಿ ನಾವು ಸ್ವಲ್ಪ ಮುಂದಕ್ಕೆ ಹಾಕಿಸ್ಕೊಂಡಿದ್ದೀವಿ ಅಷ್ಟೇ. ಹಂಚಿನ ಮನೆ ಚಂದ, ತಂಪಿರುತ್ತಲ್ಲ. ಅಡುಗೆ ಮನೆ ಇರಲಿಲ್ಲ, ಇದು ನಾವು ಬಂದು ಮಾಡ್ಕೊಂಡಿರೋದು. ಇದು ನಾನು ಹೇಳಿದ್ನಲ್ಲ, ಒಂದೇ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು. ಇದೆಲ್ಲ ಹಿಂಗೆ ಓಪನ್ ಇತ್ತು, ಫುಲ್ ಓಪನ್. ಯಾರೋ ಅದು ಹಸುಗಳಿಗೆ ಹಿಂಗೆ, ಹಸುಗಳಿಗೆ ಅದೆಲ್ಲ ಚೆನ್ನಾಗಿದೆ. ಬಟ್ ಈಗ ಇದು ನಿಮ್ಮ ಮನೆ ಅಂತ ಬಂದಾಗ ಎಷ್ಟು ಜಾಗ ಇದೆ ಅಮ್ಮ? ನಿಮ್ಮ ಮನೆ ಮಾತ್ರ ಅಂತಂದ್ರೆ ಎಷ್ಟು ಸರಿ ಗೊತ್ತಿಲ್ಲಪ್ಪ ನನಗೆ. ನನ್ನ ಮಗ ಬಂದಿದ್ರೆ ಹೇಳ್ತಾ ಇದ್ದ. ಓಕೆ.
ಸೊ ಇದೆಲ್ಲ ನೀವು ಕಂಪೌಂಡ್ ಹಾಕಿರೋದಿಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ 5 ಸೈಟ್ ಆಗೋಷ್ಟು ಅಂದ್ರೆ 30-40 5 ಸೈಟ್ ಆಗುತ್ತೆ ಅಂತಾರೆ ಒಂದು ಮನೆ. ಚೆನ್ನಾಗಿದೆ ಅಮ್ಮ ಮನೆ ನೋಡಿ, ಖುಷಿ ಆಯ್ತು. ಸೊ ನಾವು ಆನ್ ದಿ ವೇ ನೋಡಿದ್ವಿ ಒಂದು ಎಕರೆಯಲ್ಲಿ ಮನೆ ಹೆಂಗಪ್ಪ ಮಾಡಿದ್ದಾರೆ ಅಂತ, ಬಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ಹೇಳಿದ KR ಪೇಟೆ ತಾಲೂಕಲ್ಲಿ ಮುಂಚೆ ಇದೇ ದೊಡ್ಡ ಮನೆ ಅಂದ್ರೆ ಇದೇ ಮನೆ, ಯಾವುದು ಇರ್ಲಿಲ್ಲ. ಯಾರು KR ಪೇಟೆ ಯಾರ ಮನೆ ಅಂದ್ರೆ ಶಿವನಂಜೇಗೌಡರ ಮನೆ ದೊಡ್ಡ ಮನೆ ಅದೊಂದೇ ಇರೋದು. ಈಗೆಲ್ಲ ಬೇಜಾನ್ ಮೇಲೆ ಆಗೋಗಿದೆ, ಅದು ಬೇರೆ ವಿಷಯ. ಬಟ್ ಆದ್ರೂ ಮೇಲ್ಮೇಲೆ ದೊಡ್ಡ ದೊಡ್ಡ ಮನೆ ಕಟ್ಟೋದು ನಾನು ನೋಡಿದ್ದೀನಿ, ಬಟ್ ಕಂಪ್ಲೀಟ್ ಈ ತರ ಉದ್ದಕ್ಕೆ ಗೊತ್ತಾ, ಇದನ್ನ ನೀವು ಯಾವ ಟೇಪ್ ಇಟ್ಕೊಂಡಾಗ್ಲಿ ಅಳತೆ ಮಾಡಾಗ್ಲಿ ನಮ್ಮ ತಾತ ಕಟ್ಟಿಲ್ಲ. ದಾಪ್ ಕಾಲ್ ಹಾಕೊಂಡು, ಅಂದ್ರೆ ದಾಪ್ ಕಾಲ್ ಅಂದ್ರೆ ಹಿಂಗೆ ಲೆಕ್ಕ ಮಾಡಿ ಮನೆ ಕಟ್ಟಿರೋದು. ಯಾವುದೇ ಇದನ್ನು ಅಳತೆ ಮಾಡಿ ಕಟ್ಟಿ ಇದು ಮಾಡಿ ಹಿಂಗೆ ಅಳತೆ. ಅಂದ್ರೆ ನೀವು ಯಾವತ್ತೂ ಡಿಸೈಡ್ ಮಾಡಿಲ್ವಮ್ಮ ಕಂಪ್ಲೀಟ್ ಎಲ್ಲ ಡೆಮೊಲಿಷ್ ಮಾಡಿ ಒಂದು ಚಂದದ ಮನೆ ಕಟ್ಟೋಣ ಅಂತ? ಇಲ್ಲ, ಅನ್ಸೋದೇ ಇಲ್ಲ ನಮಗೆ. ಇದೆ ಖುಷಿ. ಇದೆ ನಮಗೆ. ಓಕೆ, ಇದನ್ನ ಇದು ಮಾಡ್ಕೋತೀವಿ. ರಿಪೇರಿ ಈ ಮನೆ ಇದು ಒಂದೊಂದು ಇಷ್ಟು ದಪ್ಪ ಇದೆ. ಇದೆಲ್ಲ ಹೆಂಗೆ ಮಣ್ಣಿಂದ ಹೆಂಗೆ ಇದು ಕಟ್ಟಿದ್ವಿ. ಇದೆಲ್ಲ ಮಣ್ಣು ಅದ್ರ ಜೊತೆಗೆ ಮಧ್ಯ ಮಧ್ಯ ಕಲ್ಲು ಸೇರಿಸಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಬಾಗಿಲು ಹೊಡಿಬೇಕಾದ್ರಲ್ಲಿ ಹೊಡೆದ್ವಿ ನಾವು ಎಲ್ಲ ಮಧ್ಯ ಕಲ್ಲು ಕೊಟ್ಟು ಮನೆ ಕಟ್ಟಿರೋದು. ಬಿಗಿ ಬರ್ಬೇಕಲ್ವಾ? ಹೌದೌದು. ಬಟ್ ಮಣ್ಣಿನ ಮನೆ ಅಂದ್ರೆ ಮತ್ತೆ ಮಣ್ಣು ಹಂಚು ಎರಡು ಇದ್ರೆ ನಿಮಗೆ ತಂಪು ಕಂಪ್ಲೀಟ್. ಆಮೇಲೆ ಈ ನೆಲನೂ ಅಷ್ಟೇ ಚೆನ್ನಾಗಿದೆ. ಇಲ್ಲ ನಮ್ಗೆ ಅಂತ ಹೇಳ್ತೀವಿ. ಎಲ್ಲ ಬಂದವ್ರು ಸುಮಾರು ಜನ ಬರ್ತಾರೆ, ಅಮ್ಮ ನಿಮ್ ಮನೆಗೆ ಬಂದ್ರೆ ಏರ್ ಕಂಡೀಷನ್ ಮನೆಗೆ ಹೋದಂಗೆ. ನೆಲನೂ ಎಷ್ಟು ತಂಪಿದೆ. ರುಬ್ಬಕಲ್ಲು ಬೀಸಕಲ್ಲು ಇದು ಇದೆ ಅದರಲ್ಲಿ. ಥ್ಯಾಂಕ್ ಯು ಅಮ್ಮ, ಖುಷಿ ಆಯ್ತು ಮನೆ ನೋಡಿ. ನೀವು ಕೂಡ ರೈತರಾಗಬೇಕು, ರೈತೋದ್ಯಮಿ ಆಗಬೇಕು, ನನ್ನದೇ ಆದಂಥ ಕೃಷಿಯನ್ನ ಶುರು ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭವನ್ನ ಮಾಡಬೇಕು. ಆದರೆ ಯಾವುದಪ್ಪ ಕೃಷಿ ಶುರು ಮಾಡಲಿ ಅನ್ನುವಂಥ ಕನ್ಫ್ಯೂಷನಲ್ಲಿದ್ದರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ನಿಮಗೆ ಕೇವಲ 999 ರೂಪಾಯಿಗೆ 1 ವರ್ಷ ಆಕ್ಸೆಸ್ಸನ್ನು ಪಡಿಬೋದು. ಸೊ ಚಾನಲ್ನ ಬಯೋದಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.